ಬೆಂಗಳೂರಿನಲ್ಲಿ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಆರಂಭ ಆಗಿದೆ. ಆದರೆ ಸಮೀಕ್ಷೆ ಆರಂಭಕ್ಕೂ ಮುನ್ನಾನೇ ಹೈ ಡ್ರಾಮಾ ನಡೆದು ಹೋಗಿದೆ. ಜಿಬಿ ಅಧಿಕಾರಿಗಳ ವಿರುದ್ಧವೇ ಸಿಬ್ಬಂದಿ ಪ್ರತಿಭಟನೆ ನಡೆಸಿದ್ದಾರೆ. ಈ ಆಕ್ರೋಶಕ್ಕೆ ಕಾರಣ ಏನು ತೋರಿಸ್ತೀವಿ ನೋಡಿ. ಓಪನ್ ಹಾರ್ಟ್ ಸರ್ಜರಿ ಆಗಿದೆ ಸರ್. ಓಪನ್ ಹಾರ್ಟ್ ಸರ್ಜರಿ ಆಗಿದೆ. ಮಗನಿಗೆ ಬ್ರೈನ್ ಇಂಜುರಿ ಆಗಿದೆ. ನೋಡ್ಕೊಳ್ಳೋದಕ್ಕೆ ಯಾರೂ ಇಲ್ಲ. ನನ್ನ ಮಗ ಬೆಡ್ ರಿಡನ್, ಅವನಿಗೆ ಬ್ರೈನ್ ಇಂಜುರಿ ಆಗಿ 3rd ಗ್ರೇಡ್ ಬ್ರೈನ್ ಇಂಜುರಿ ಆಗಿ ಬೆಡ್ ರಿಡನ್ ಆಗಿದ್ದಾನೆ. ನಮ್ಮಮ್ಮನಿಗೆ BP ಡಯಾಬಿಟಿಸ್ ಇದೆ ಸರ್. ಡ್ಯೂಟಿಗೆ ಹಾಕಿದ್ದಾರೆ. ನಮ್ಮ ತಾಯಿನ ಡ್ಯೂಟಿಗೆ ಹಾಕಿದ್ದಾರೆ. ಅವರಿಗೆ ಹೆವಿ ಡಯಾಬಿಟಿಸ್, BP ಇದೆ. ನಾನು ಸಂಪೂರ್ಣ ಅಂಧ. ಡ್ಯೂಟಿ ಹಾಕವ್ರೆ, ನಾನೇನ್ ಮಾಡ್ಲಿ ಸರ್? ನಾನು ಸಂಪೂರ್ಣ ಅಂಧ, ನಾನು ಏನ್ ಮಾಡ್ಬೇಕು ಹೇಳಿ ಸರ್? ಬೆಂಗಳೂರಿನಲ್ಲಿ ಜಾತಿ ಗಣತಿಗೆ ಮೊದಲ ದಿನವೇ ವಿಘ್ನ. ರಾಜಧಾನಿಯಲ್ಲಿ 108 ಎಡವಟ್ಟು, ಗಣತಿದಾರರ ಗೋಳು. ಪ್ರತಿಭಟನೆ, ಆಕ್ರೋಶ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಇಂದು ಆರಂಭವಾಗಿರುವ ಸಾಮಾಜಿಕ, ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಸಿಬ್ಬಂದಿಯ ಆಕ್ರೋಶಕ್ಕೆ ಕಾರಣವಾಗಿದೆ. ನಡೆಯಲಾಗದವರನ್ನ, ಅಂಧರನ್ನ, ಆರೋಗ್ಯ ಸಮಸ್ಯೆ ಇರೋರನ್ನ ಸಮೀಕ್ಷೆಗೆಂದು ನೇಮಿಸಿರುವುದಕ್ಕೆ ಸರ್ಕಾರಿ ಸಿಬ್ಬಂದಿ ಸಿಡಿಮಿಡಿಗೊಂಡಿದ್ದಾರೆ. ಗಣತಿದಾರರ ಅಳಲು 1, ಓಪನ್ ಹಾರ್ಟ್ ಸರ್ಜರಿಯಾದವರ ನೇಮಕ. ಇಂದು ಸರ್ವೆ ಆರಂಭವಾಗ್ತಿದ್ದಂತೆ ಒಂದೊಂದೇ ಸಮಸ್ಯೆ ಬೆಳಕಿಗೆ ಬಂದಿದೆ. ಅದರಲ್ಲೂ ಅನಾರೋಗ್ಯ ಪೀಡಿತರನ್ನು ಸರ್ವೆಗೆ ನೇಮಕ ಮಾಡಿದ್ದಾರೆ ಅಂತ ಗಣತಿದಾರರು ಅಳಲು ತೋಡಿಕೊಂಡಿದ್ದಾರೆ. ಹೀಗೆ TV9 ಕ್ಯಾಮೆರಾ ಮುಂದೆ ಗದ್ಗರಿತರಾಗಿ ಸಮಸ್ಯೆ ಹೇಳ್ತಿರೋ ಇವರು ಗೋವಿಂದಯ್ಯ, ಸರ್ಕಾರಿ ಶಾಲೆಯ ಶಿಕ್ಷಕ. ನನಗೆ ಓಪನ್ ಹಾರ್ಟ್ ಸರ್ಜರಿ ಆಗಿದೆ, ಅರ್ಜಿ ಹಾಕಿದ್ರು ಮತ್ತೆ ಸಮೀಕ್ಷೆ ಡ್ಯೂಟಿಗೆ ಹಾಕಿದ್ದಾರೆ ಅಂತ ಬೇಸರ ಹೊರ ಹಾಕಿದ್ದಾರೆ. ಓಪನ್ ಹಾರ್ಟ್ ಸರ್ಜರಿ ಆಗಿದೆ. ಓಪನ್ ಹಾರ್ಟ್ ಸರ್ಜರಿ ಆಗಿದೆ. 2 ಕವಾಯತ್ಗಳನ್ನ ಹೊಸದಾಗಿ ಜೋಡಣೆ ಮಾಡಿದ್ದಾರೆ. ನಾವು ಪ್ರತಿದಿನ ದಿನಕ್ಕೆ 4-5 ಟ್ಯಾಬ್ಲೆಟ್ಸ್ ಅನ್ನು ತರ್ತಾ ಇದ್ದೀವಿ. ಪ್ರತಿ ತಿಂಗಳಲ್ಲಿ 20 ದಿವಸಕ್ಕೆ ಒಂದ್ಸಲಿ ನಾವು ಜಯದೇವ ಹಾಸ್ಪಿಟಲ್ ಹೋಗಿ ಮೆಡಿಕಲ್ ಚೆಕಪ್ ಮಾಡಿಸ್ಕೊಂಡ್ರೆ ಜೀವನ, ಇಲ್ಲಾಂದ್ರೆ ಬದುಕಕ್ಕೆ ಆಗೋದಿಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ನಮ್ದು ಶಾಲೆ ಕೆಂಗೇರಿ ಶಾಲೆ, ನಂಗೆ ಆಗಿರೋದು ಗರುಡಾಚಾರಪಳ್ಳಿ ಅಂತ ಹೇಳ್ಬಿಟ್ಟು. ನಮ್ದು ಮನೆ ನಾರ್ತ್ ನಂದಿನಿ ಲೇಔಟ್ ಅಲ್ಲಿ. ನಾನು ಎಲ್ಲಿಂದ ಎಲ್ಲಿ ಕೆಲಸ ಮಾಡೋದು? ಮೆಟ್ಲು ಹತ್ತಿಳಿಯಕ್ಕೆ ಆಗೋದಿಲ್ಲ ಅಂತ ಡಾಕ್ಟರ್ ಹೇಳಿದ್ರೆ ಹತ್ತಲೇಬೇಡಿ, ಇಳಿಬೇಡಿ ಅಂತೇಳಿ. ಗಣತಿದಾರರ ಅಳಲು ನಂಬರ್ 2. ನನಗೆ ಕಣ್ಣೇ ಕಾಣಿಸ್ತಿಲ್ಲ, ಹೇಗೆ ಸಮೀಕ್ಷೆ ಮಾಡ್ಲಿ? ನನಗೆ ಕಣ್ಣೇ ಕಾಣಿಸ್ತಿಲ್ಲ ಸರ್, ನಾನ್ ಹೇಗೆ ಸಮೀಕ್ಷೆ ಮಾಡ್ಲಿ ಅಂತ ತಮ್ಮ ಸಂಕಷ್ಟ ಹೇಳ್ಕೊಳ್ತಿರೋ ಇವರ ಹೆಸರು ರವಿಕುಮಾರ್. ಸಂಪೂರ್ಣ ದೃಷ್ಟಿಹೀನರಾಗಿರೋ ಇವರು ಮನವಿ ಮಾಡಿದ್ರು ಸಮೀಕ್ಷೆಗೆ ನಿಯೋಜಿಸಿದ್ದಾರೆ. ನಾನು ಮೊನ್ನೆ 29ಗೆ ಬಂದು ರಿಕ್ವೆಸ್ಟ್ ಕೊಟ್ಟಿದ್ದೀನಿ, ಲೆಟರ್ ಸಮೇತ ಕೊಟ್ಟಿದ್ದೀನಿ, ಆರ್ಡರ್ ಕಾಪಿ ಸಮೇತ ಕೊಟ್ಟಿದ್ದೀನಿ. ನಾನು ಸಂಪೂರ್ಣ ಅಂಧ ವ್ಯಕ್ತಿ, ನಾನು 100%. ನನಗೊಂಚೂರು ಕೂಡ ಕಣ್ಣು ಕಾಣೋದಿಲ್ಲ. ನಿಮ್ ಕಣ್ಣಿಗೆ ನೋಡಿದ್ರೆ ಗೊತ್ತಾಗುತ್ತೆ ನನ್ನ ಕಣ್ಣುಗಳು ಹೇಗೆ ಅಂತೇಳಿ. ಗಣತಿದಾರರ ಅಳಲು ನಂಬರ್ 3. ಮಗನಿಗೆ ಬ್ರೈನ್ ಇಂಜುರಿ ಆಗಿದೆ ಅಂತ ತಾಯಿ ಕಣ್ಣೀರು. ಮಗನಿಗೆ ಬ್ರೈನ್ ಇಂಜುರಿ ಆಗಿದೆ ಸರ್, 3 ಹೊತ್ತು ನಾನೇ ತಿನ್ನಿಸ್ಬೇಕು ಸರ್. ನಾನು ಮನವಿ ಕೊಟ್ಟಿದ್ದೆ, ಆದ್ರೆ ನನ್ನನ್ನ ದೂರಕ್ಕೆ ಡ್ಯೂಟಿಗೆ ಹಾಕಿದ್ದಾರೆ ಅಂತ ಮಹಿಳಾ ಸಿಬ್ಬಂದಿ ಕಣ್ಣೀರು ಹಾಕಿದ್ದಾರೆ. ನನ್ನ ಮಗ ಬೆಡ್ ರಿಡನ್, ಅವನಿಗೆ ಬ್ರೈನ್ ಇಂಜುರಿ ಆಗಿ 3rd ಗ್ರೇಡ್ ಬ್ರೈನ್ ಇಂಜುರಿ ಆಗಿ ಬೆಡ್ ರಿಡನ್ ಆಗಿದ್ದಾನೆ. ಅವನಿಗೆ 3 ಟೈಮು ನಾನೇ ತಿನ್ನಿಸ್ಬೇಕು ಸರ್. ಒಂದಿನ ಒಂದು ಮಟ್ಟಿಗೆ ಬೇರೆ ಯಾರನ್ನೋ ಹೇಳ್ಬಿಟ್ಟು ಬರ್ಬೋದು ಸರ್. 15-20 ದಿನ ನಾನು ಹೆಂಗೆ ಸರ್ ಬಿಟ್ಬಿಟ್ಟು ಬರಲಿ ನಾನು? ಸಮೀಕ್ಷೆಗೆ ಹೋಗಲ್ಲ ಅಂತ ಪಟ್ಟು ಹಿಡಿದ ಸಿಬ್ಬಂದಿ. 100 ಸಮಸ್ಯೆಗಳಿವೆ, ಮನವಿ ನೀಡಿದ್ರೂ ನಮ್ಮ ಸಮಸ್ಯೆ ಬಗೆಹರಿದಿಲ್ಲ ಅಂತ ಸಿಬ್ಬಂದಿ ಆಕ್ರೋಶ ಹೊರಹಾಕಿದ್ದಾರೆ. ಸಮಸ್ಯೆ ಬಗೆಹರಿಯುವವರೆಗೂ ಸಮೀಕ್ಷೆಗೆ ತೆರಳಲ್ಲ ಅಂತ ಪಟ್ಟು ಹಿಡಿದಿದ್ರು. ಇವತ್ತು ಬಂದು ನಿಮ್ಮ ಹತ್ರ ರಿಪೋರ್ಟ್ ಆಗಿರ್ತೀವಿ ಅಷ್ಟೇ ಅಂತ ಹೇಳಿ ಒಂದು ರಿಕ್ವೆಸ್ಟ್ ಲೆಟರ್ ಕೊಟ್ಟು ಅವರಿಂದ ಒಂದು ರಿಸೀವ್ ತಗೊಂಡು ನಾವು ಇನ್ನೊಂದು 2 ಡೇಸ್ ವೇಟ್ ಮಾಡೋಣ. ಸಿಬ್ಬಂದಿ ಗಲಾಟೆ ಹೆಚ್ಚಾಗ್ತಿದ್ದಂತೆ ಮಣಿದ ಜಿಬಿಎ ಅಧಿಕಾರಿಗಳು ಮನವಿ ನೀಡಿ ಸಮೀಕ್ಷೆಗೆ ತೆರಳಿ ಅಂತ ಸಮಾಧಾನ ಪಡಿಸಿದ್ರು. ಈ ಬಗ್ಗೆ ಮಾತನಾಡಿದ ಉತ್ತರ ಪಾಲಿಕೆ ಆಯುಕ್ತ ಪೊಮ್ಮಲ ಸುನಿಲ್ ಕುಮಾರ್, ಸಿಬ್ಬಂದಿಗೆ ಎಲ್ಲಾ ರೀತಿಯ ತರಬೇತಿಯನ್ನ ನೀಡಿದ್ದೇವೆ. ಬೆಂಗಳೂರಿನಲ್ಲಿ ಸಮೀಕ್ಷೆ ಮಾಡೋದು ಸವಾಲಾಗಿದೆ ಅಂದ್ರು. ನಮ್ಮ ಪಾಲಿಕೆಯಲ್ಲಿ ಎಲ್ಲ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಸ್ಗಳನ್ನು, AWಗಳನ್ನು ನಾವು ಚಾರ್ಜ್ ಆಫೀಸರ್ ಅಂತ ಮಾಡಿದ್ದೇವೆ. ಯಾಕಂದ್ರೆ ಅವ್ರು ನಮ್ಮ ಕೆಳಗಡೆ ಇದ್ದವರು, ಅವ್ರಿಗೆಲ್ಲ ಏರಿಯಾ ಮೇಲೂ ಕಂಟ್ರೋಲ್ ಇದೆ. ಸೊ ಹೀಗೆ ಇರುವುದರಿಂದ ಯಾರು ಕೂಡ ಡ್ಯೂಟಿ ಡಿನೈ ಮಾಡೋ ಪ್ರಶ್ನೆ ಉದ್ಭವ ಆಗುವುದಿಲ್ಲ, ಆಗಬಾರ್ದು.
ಅಂಥವ್ರ ಮೇಲೆ ಕಠಿಣ ಕ್ರಮ ಜರುಗಿಸ್ತೇವೆ. ನಾವು ಇಮಿಡಿಯೇಟ್ಲಿ ಸಸ್ಪೆಂಡ್ ಮಾಡ್ತೇವೆ, ಮುಲಾಜಿಲ್ಲದೆ ಸಸ್ಪೆಂಡ್ ಮಾಡ್ತೇವೆ. ಇದರ ಜೊತೆಗೆ ಗಣತಿದಾರರು ಸೆಲೆಕ್ಟ್ ಮಾಡಿದ್ದ ವಾರ್ಡ್ ಬಿಟ್ಟು ಬೇರೆ ಬೇರೆ ವಾರ್ಡ್ಗೆ ನಿಯೋಜನೆ ಮಾಡಲಾಗಿದೆ. 100ಕ್ಕೂ ಹೆಚ್ಚು ಸಮೀಕ್ಷೆದಾರ ಸಿಬ್ಬಂದಿಗೆ ವಾರ್ಡ್ ಅದಲು ಬದಲು ಮಾಡಲಾಗಿದೆ. ಹೀಗಾಗಿ 15ರಿಂದ 20 ಕಿಲೋಮೀಟರ್ ದೂರ ಇರುವ ಏರಿಯಾಗಳಿಗೆ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. ಅಷ್ಟು ದೂರ ಹೋಗಿ ಸಮೀಕ್ಷೆ ಮಾಡೋದು ಹೇಗೆ ಅಂತ ಸಿಬ್ಬಂದಿ ಕಂಗಾಲಾಗಿದ್ದಾರೆ. ಈರಣ್ಣ ಹಾಗೂ ಶಾಂತಮೂರ್ತಿ ಜೊತೆ ಶಿವರಾಜ್ ಕುಮಾರ್, TV9 ಬೆಂಗಳೂರು.